ಇದು ಮುಗಿದೋಯ್ತಾ ಇದು? ಇಲ್ಲ, ಪವಿತ್ರ ಗೌಡ ಅಂದರೆ ಸಬ್ಜೆಕ್ಟ್ ಚೇಂಜ್ ಆಗುತ್ತೆ. ಓಕೆ, ಪವಿತ್ರ ಗೌಡ ಕೇಸಲ್ಲಿ ನಾನು ತಗೊಂಡಿದ್ದೀನಿ, ನಾನೇ ಲಾಯರು. ಅದು ಈಗ 17ನೇ ತಾರೀಕು ಶುರು ಆಗುತ್ತೆ. ಒಂದು ಕ್ಲೂ ಮಾತ್ರ ಕೊಡ್ತೀನಿ, ಅದು ಪೊಲೀಸರು ಎಷ್ಟೊಂದು ಕಿತಾಪತಿ ಮಾಡಿದ್ದಾರೆ, ಡಿರೈಲ್ ಮಾಡಿದ್ದಾರೆ ಅನ್ನೋದಕ್ಕೆ. 2 ಗಾಡಿ ಅದರಲ್ಲಿ ಉಪಯೋಗ ಮಾಡಿದರು ಅನ್ನೋದು ಕೇಸು. ಗಾಡಿ ಒಳಗಡೆ ಕೂದಲು ಬಿದ್ದಿದೆ ಅನ್ನೋದು ಇನ್ನು ಕೇಸು. ಕೂದಲು ವಶಪಡಿಸಿಕೊಂಡಿದ್ವಿ ಅನ್ನೋದು ಕೇಸು. ಕೂದಲನ್ನೇ ನಾವು FSLಗೆ ಕಳಿಸಿದ್ದೀವಿ, ರಿಪೋರ್ಟ್ ಬಂದಿದೆ. ರಿಪೋರ್ಟಲ್ಲಿ ಮಹಿಳೆಯರು ಕೂದಲು ಅಂದರೆ IO ಹೇಳ್ತಾರೆ ಅದು ಪವಿತ್ರ ಗೌಡ ಕೂದಲು. ಅಂದರೆ ಯಾರು ಕೂದಲಂದು ಅದು ಕಂಡುಹಿಡ್ದಿಲ್ಲ. ಈ ಥರ 106 ಇದೆ. ಈಗ ಟ್ರಯಲ್ ಆಗುತ್ತೆ, ಅದರಲ್ಲಿ ಸುಮಾರು ವಿಷಯಗಳಿದೆ. ಕೇಸು ನಾನೇ ನಡೆಸೋದು, ನಾನೇ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತೀನಿ. ಪವಿತ್ರ ಗೌಡ ಅಕ್ಯೂಸ್ ನಂಬರ್ 1 ಅಂದರೆ ನಾನೇ ಶುರು ಮಾಡ್ತೀನಿ. ನಾನು ಏನು ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತೀನಿ ಅದು ಎಲ್ರಿಗೂ ಅನ್ವಯ ಆಗುತ್ತೆ. ಇದು ಕೇಸು ದಾರಿ ತಪ್ಪಿದೆ, ನಾವು ದಾರಿನಲ್ಲಿ ಬಿಡ್ತೀವಿ. ಸೊ ನಿರಪರಾಧಿಗಳೆಂದು ಹೊರಗೆ ಎಲ್ಲರೂ ಕೂಡ ಬರ್ತಾರೆ. ಪ್ರಮುಖವಾಗಿ ಜಾಮೀನು ಅರ್ಜಿ ವಜಾ ಆಗ್ತಾನೆ ಬಂತು ಸರ್. ಈಗ ಸೆಕೆಂಡ್ ನೋಡ್ತಾ ಜಾಮೀನು ಅರ್ಜಿ ವೆಕೇಟ್ ಆಯ್ತಂದರೆ ಒಂದು ಸುಪ್ರೀಂ ಕೋರ್ಟ್ಗೂ ತೆಗೆದುಕೊಂಡು ಹೋದರು. ಸೆಷನ್ಸ್ ಕೋರ್ಟಲ್ಲಿ ರಿಜೆಕ್ಟ್ ಆಯಿತು, ಹೈಕೋರ್ಟಲ್ಲಿ ಅಲೋ ಆಯಿತು, ಸುಪ್ರೀಂ ಕೋರ್ಟಲ್ಲಿ ಬ್ಯಾಡ್ಲ್ ಆಯಿತು, ಜಾಮೀನು ರದ್ದಾಯಿತು. ಇದು ನ್ಯಾಯಾಧೀಶರ ಆರ್ಡ್ರು. ಇದು ನಮ್ಮ ದೇಶದಲ್ಲಿ ಸರ್ವೋಚ್ಚ ನ್ಯಾಯಾಲಯ ಅಂದರೆ ಸರ್ವೋಚ್ಚ ಅಧಿಕಾರ ಇದೆ, ಅಧಿಕಾರ ಕೊಟ್ಬಿಟ್ಟಿದ್ದಾರೆ. ಅದ್ರ ಬಗ್ಗೆ ನಾನು ಕಾಮೆಂಟ್ ಮಾಡೋಕ್ಕೆ ಆಗೋದಿಲ್ಲ. ನಾನು ಟ್ರಯಲ್ ನಡೆಸ್ತೀನಿ, ಹೊರಗೆ ಬರ್ತಾರಂತ ಮಾತ್ರ ಹೇಳ್ತೀನಿ. ಯಾವಾಗ ಬರ್ಬೋದು ಅನ್ನೋದಾದ್ರೆ ಮ್ಯಾಕ್ಸಿಮಮ್ 1 ಇಯರ್. ಹೈಕೋರ್ಟಲ್ಲಿ ಆ್ಯಸ್ ಎಕ್ಸ್ಪೀಡಿಯಸ್ಲಿ ಆ್ಯಸ್ ಪಾಸಿಬಲ್ ಅಂತ ಹೇಳಿದ್ದಾರೆ. ಸೊ ಈಗ 17 ಶುರು ಆಗುತ್ತೆ, ಮತ್ತು ಇನ್ನು 2-3 ದಿವಸದಲ್ಲಿ ಬೇರೆ ಬೇರೆ ವಿಟ್ನೆಸ್ಗಳು ಬರ್ತಾರೆ. ಸೊ ಎಲ್ಲ ವಿಟ್ನೆಸ್ ಕ್ಲೋಸ್ ಆದರೆ ಕೇಸು ಕ್ಲೋಸ್ ಆಗುತ್ತೆ. ಸೊ ಕೋರ್ಟಲ್ಲಿ ಟ್ರಯಲ್ ಆಗುತ್ತಲ್ಲ, ಹೇಳೋದೆಲ್ಲ ನಿಜ ಆಗುತ್ತೆ, ನಿಜ ಸುಳ್ಳಾಗುತ್ತೆ, ಸುಳ್ಳು ನಿಜ ಆಗುತ್ತೆ, ನಿಜ ಸುಳ್ಳಾಗುತ್ತೆ, ಉಲ್ಟಾ ಸೀದಾ ಆಗುತ್ತೆ, ಸೀದಾ ಉಲ್ಟಾ ಆಗುತ್ತೆ, ಕಪ್ಪು ಬೆಳೆಯೋದಾಗುತ್ತೆ, ಬೆಳೆಯೋದು ಕಪ್ಪಾಗುತ್ತೆ, ಕತ್ತಲು ಬೆಳಕಾಗುತ್ತೆ, ಬೆಳಕು ಕತ್ತಲಾಗುತ್ತೆ, ಹಂಗೆಲ್ಲ ಆಗುತ್ತೆ ಕೋರ್ಟಲ್ಲಿ. ಇನ್ನೂ 1 ವರ್ಷ ಏನು ಮಾಡೋದು? ಕಾನೂನು ವ್ಯವಸ್ಥೆ, ಈಕೋ ಸಿಸ್ಟಮ್. ಒಬ್ಬ ಮನುಷ್ಯ ಸತ್ತಿದ್ದಾನೆ, ಸತ್ತವನು ಸಹಜ ಸಾವಲ್ಲ, ಅದು ಮರ್ಡರ್ ಅಂತಾರೆ. ಮರ್ಡರ್ ಯಾರು ಮಾಡಿದ್ದು ಗೊತ್ತಿಲ್ಲ. ಯಪ್ಪ, ಚಿತ್ರದುರ್ಗದಿಂದ ಬೆಂಗಳೂರು ಯಾಕೆ ಹೋದ, ಹೆಂಗೆ ಹೋದ, ಏನು ಬಟ್ಟೆ ಧರಿಸಿದ್ದ, ಏನು ಒಡವೆಗಳು ಹಾಕ್ಕೊಂಡಿದ್ದ, ಆ ಒಡವೆಗಳು ಏನಾಯಿತು, ಎಲ್ಲನೂ ಬರುತ್ತೆ. ಸೊ ಅದಕ್ಕೆ ನಾನು ಹೇಳಿದೆ, ನಿಜ ಸುಳ್ಳು ಆಗುತ್ತೆ, ಸುಳ್ಳು ನಿಜ ಆಗುತ್ತೆ. ಈಗ ಅವರು ಚಾರ್ಜ್ ಶೀಟ್ ಹಾಕ್ತಾರೆ, ಅದು ಸುಳ್ಳು ಚಾರ್ಜ್ ಶೀಟ್ ಅಂತೀನಿ ನಾನು. ಅದು ನಿಜ, ತಪ್ಪು ಮಾಡಿಲ್ಲ, ನಿರಪರಾಧಿ ಎಂದು ಪ್ರೂವ್ ಆಗುತ್ತೆ. ನಾನು ಹೇಳ್ತೀನಿ, ಪ್ರಾಸಿಕ್ಯೂಟ್ರು ಪೊಲೀಸರಲ್ಲ, ನ್ಯಾಯಾಧೀಶರ ಮೇಲೆ ಕೂತಿದ್ದಾರೆ, ಅವ್ರ ಮೇಲೆ ನಂಬಿಕೆ ಇದೆ, ಅವರು ಆದೇಶ ಮಾಡೋರು. ಸರ್, ಈಗ A1ಗೆ ಏನು ಬೇಲ್ ವಿಕೆಟ್ ಆಗೋದ್ರಿಂದ A2ಗೂ ಕೂಡ ಸಮಸ್ಯೆ ಆಗ್ತಾ ಇದೆ ಸರ್. A2ಗೂ ಬೇಲ್ ಆಗ್ತಾನೆ ಇದೆ. ಇಲ್ಲ ಸ್ವಾಮಿ, 7 ಜನರು ಬೇಲ್ ರಿಜೆಕ್ಟ್ ಆಯಿತು, A1 A2. ಹೈಕೋರ್ಟ್ಗೆ 7 ಜನರ ಮೇಲೆ ಟಾರ್ಗೆಟ್ ಮಾಡಿ ಹೋದರು, ಬೇರೆಯವರು ಬೇಲಲ್ಲೇ ಇದ್ದಾರೆ. ಸರ್ವೋಚ್ಚ ನ್ಯಾಯಾಲಯದಲ್ಲಿ ಅದು ರದ್ದಾಯಿತು. A1ಇಂದ A2 ಇಲ್ಲ, A2ಇಂದ A1 ಅಲ್ಲ, A1 ಬೇರೆ A2 ಬೇರೆ ಇಲ್ಲ, ಎಲ್ಲರೂ 7 ಜನ ಅನುಭವಿಸ್ತಾ ಇದ್ದಾರೆ.